ಮೊಟ್ಟಮೊದಲ ಚುನಾವಣೆಗೆ ಸಜ್ಜಾದ ಚಿಮುಲ್ 47 ನಾಮಪತ್ರಗಳ ಸಲ್ಲಿಕೆ, ಅಭ್ಯರ್ಥಿಗಳ ಬೆಂಬಲಕ್ಕೆ ನಿಂತಿರುವ ಮುಖಂಡರು, ಅಭಿಮಾನಿಗಳು. ರಾಜೀವ್ ಗೌಡಗೆ ಶುರುವಾದ ಮತ್ತೊಂದು ಸಂಕಷ್ಟ, ಪೌರಾಯುಕ್ತೆಗೆ ಅನಾಮಧೇಯನಿಂದ ಪ್ರಾಣ ಬೆದರಿಕೆ ಪತ್ರ, ಅಲರ್ಟ್ ಆದ ಪೊಲೀಸರು. ಎಸ್ಟಿಪಿ ನಿರ್ಮಾಣ, ಕೆರೆಗಳ ಶುದ್ಧೀಕರಣಕ್ಕೆ ಒತ್ತಾಯ, ಹೋರಾಟಗಾರರಿಂದ ಅಮರಣಾಂತ ಉಪವಾಸ, ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ. ಪ್ರತಿಷ್ಠಿತ ಯಂಗ್ ಭಾರತ್ ಬಿಲ್ಡರ್ಸ್ ಪ್ರಶಸ್ತಿ, ಬಾಗೇಪಲ್ಲಿ ವಿದ್ಯಾರ್ಥಿಗಳ ಪಾಲು, ವ್ಯಾಪಕ ಮೆಚ್ಚುಗೆ ಗಳಿಸಿದ ವಿದ್ಯಾರ್ಥಿನಿಯರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮೊಟ್ಟಮೊದಲ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇವತ್ತು ಕಟ್ಟಕಡೆಯ ದಿನವಾಗಿತ್ತು. ಹೀಗಾಗಿ ಜಿಲ್ಲೆಯ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಅಭ್ಯರ್ಥಿಗಳಾಗಿ ನಾಮಪತ್ರ ಸಲ್ಲಿಸುವವರ ದಂಡು ಹಾಗೂ ಅವರ ಅಭಿಮಾನಿಗಳ ಸೈನ್ಯವೇ ಚಿಮುಲ್ ಮುಂದೆ ಜಮಾಯಿಸಿತ್ತು. ಸಂಜೆ ನಾಮಪತ್ರ ಸಲ್ಲಿಕೆ ಅವಧಿ ಅಂತ್ಯದ ವೇಳೆಗೆ 47 ನಾಮಪತ್ರಗಳು ಸಲ್ಲಿಕೆಯಾಗಿತ್ತು. ಹೌದು, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಮುಲ್ನ ಚುನಾವಣೆಯ ಕಾವು ದಿನೇ ದಿನೇ ಏರತೊಡಗಿದ್ದು, ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಜನವರಿ 22ರ ಸಂಜೆಯ ವೇಳೆಗೆ 47 ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು. ಇನ್ನು ಇದು ಮುಂದಿನ ಸ್ಪರ್ಧೆ ಹೇಗಿರಲಿದೆ ಎಂಬ ಸೂಕ್ಷ್ಮ ಚಿತ್ರಣ ನೀಡತೊಡಗಿದೆ. ಕೆಲವು ಅಭ್ಯರ್ಥಿಗಳು ಯಾವುದಕ್ಕೂ ಇರಲಿ ಅಂತ ಒಂದಕ್ಕಿಂತ ಹೆಚ್ಚು ನಾಮಪತ್ರಗಳನ್ನು ಸಲ್ಲಿಸಿದ್ದು ಬಿಟ್ರೆ, ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ 3 ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಬಿಜೆಪಿ, ಜೆಡಿಎಸ್ ಎರಡೂ ಪಕ್ಷಗಳು ಎನ್ಡಿಎ ಒಕ್ಕೂಟದಲ್ಲಿದ್ದರೂ ತಮ್ಮ ಪ್ರತ್ಯೇಕ ಐಡೆಂಟಿಟಿ ಉಳಿಸಿಕೊಳ್ಳುವ ಭಾಗವಾಗಿ ಒಟ್ಟಾಗಿ ಕಾಣಿಸಿಕೊಳ್ತಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇನ್ನು ಗುರುವಾರ ಬೆಳಿಗ್ಗೆ ಬಾಗೇಪಲ್ಲಿ ಕ್ಷೇತ್ರದಿಂದ ವಿ ಮಂಜುನಾಥ್ ರೆಡ್ಡಿ, ಶಾಸಕ ಸುಬ್ಬಾರೆಡ್ಡಿ ಆಪ್ತರು ಆಗಿರುವಂತಹ ಇವರು 3 ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು, ಅದರಲ್ಲಿ ಕೋಚಿಮುಲ್ನಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಹೆಗ್ಗಳಿಕೆ ಇದೆ. ಇಂದು ಚಿಕ್ಕಬಳ್ಳಾಪುರ ಚಿಮುಲ್ನಲ್ಲಿ ಚುನಾವಣಾಧಿಕಾರಿಗಳಿಗೆ 4ನೆಯ ಬಾರಿಗೆ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬಂದು ನಾಮಪತ್ರ ಸಲ್ಲಿಸಿದ್ದು, ಮತದಾರರು ಈ ಬಾರಿಯೂ ನನ್ನ ಕೈ ಹಿಡಿಯುತ್ತಾರೆ ಎಂದು ಗೆಲ್ಲುವ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಾಗೇಪಲ್ಲಿ ತಾಲೂಕಿನ ಮತಕ್ಷೇತ್ರದಿಂದ 4ನೇ ಬಾರಿ ಆಯ್ಕೆಗೆ ನಾಮಪತ್ರ ಸಲ್ಲಿಸಿದ್ದೀನಿ. ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ಅಲ್ಲ, ಏನು ಬೈಫರ್ಗೇಷನ್ ಆಯಿತು ಏನು ಅಂತ ನಿಮಗೆ ಹೇಳಬೇಕಾಗಿಲ್ಲ. ಏನಂದರೆ ಒಂದು ಬೈಫರ್ಗೇಷನ್ನು ಆಗಿರೋದೊಂದು ಖುಷಿ ಇದ್ದರೆ, ಸವಾಲುಗಳು ಅಷ್ಟೇ ಇದೆ ನಮ್ಮ ಹತ್ರ. ಯಾಕಂದರೆ ನಮ್ಮನ್ನು ನಂಬಿ ರೈತರು ಬೈಫರ್ಗೇಷನ್ಗೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ರೈತರಿಗೆ ಏನು ಅನುಕೂಲ ಮಾಡೋಕ್ಕೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ವಿಚಾರ, ನಾನೇನು ಹೇಳಬೇಕಾಗಿಲ್ಲ. 4ನೇ ಬಾರಿಗೆ ನನ್ನನ್ನು ಆಯ್ಕೆ ಮಾಡ್ತಾರೆ ನಮ್ಮ ಮತದಾರ ಪ್ರಭುಗಳು ಅಂತ ನನಗೆ ವಿಶ್ವಾಸ ಇದೆ. ಇವತ್ತು ನಮ್ಮ ಶಾಸಕರು ಕೂಡ ಬಂದು ನಮ್ಮನ್ನು ಭೇಟಿ ಮಾಡಿ, ಡೆಲಿಗೇಟ್ ಮತದಾರನ್ನು ಭೇಟಿ ಮಾಡಿ ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು. ಇವಾಗ ಕೋಲಾರಗೂ ಚಿಕ್ಕಬಳ್ಳಾಪುರಕ್ಕೂ ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲದಾಗಿ ಒಳ್ಳೆ ದರ ಕೊಡ್ತಾ ಇರೋದು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ. ಯಾಕಂದರೆ ಎಲ್ಲ ₹1 ಜಾಸ್ತಿ ಇವತ್ತು, ಮೊನ್ನೆಯಿಂದ 1ನೇ ತಾರೀಕಿಂದ ನಾವು ಜಾಸ್ತಿ ಮಾಡ್ತೀವಿ. ನಮ್ಮ ಸರ್ಕಾರ ನಮ್ಮದು 2 ವರ್ಷ ಹತ್ತತ್ರ ಒಂದು 21 ತಿಂಗಳಾಯಿತು ನಮ್ಮ ಬೋರ್ಡ್ ಇಲ್ಲ ಎರಡಕ್ಕೂ. ಅವ್ರಿಗೇನೋ ಒಂದು 4-5 ತಿಂಗಳಾಯಿತು ಬೋರ್ಡಾಗಿ. ಇನ್ನೇನು ಒಂದು ಫೆಬ್ರವರಿ 15-20ರೊಳಗೆ ಬೋರ್ಡ್ ಫಾರಮ್ ಆಗುತ್ತೆ. ನೋಡೋಣ, ಸವಾಲುಗಳು ನಮ್ಮ ಎದುರಿಗಿದೆ. ಅದನ್ನು ನಾವು ಮೆಟ್ಟಿ ನಿಂತು ಒಳ್ಳೆ ರೈತರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇವಾಗ ಇಲ್ಲಿ ಪ್ರೀ ಪ್ಯಾಕ್ ಇಲ್ಲ, ಪ್ಯಾಕಿಂಗ್ ಇದು. ಇನ್ನು ಟೆಟ್ರಾ ಪ್ಯಾಕು ಒಂದು ಮಿಷಿನ್ ಇದೆ, ಇನ್ನೂ 2-3 ಮಿಷಿನ್ನು ಅವ್ರಿಗೆ ಇದಕ್ಕೆ ಬೇಕಾದರೆ 2-3 ಮಿಷಿನ್ ಹಾಕಬೇಕಾಗಿದೆ. ಇನ್ನು ಇನ್ನು ಸವಲತ್ತುಗಳೆಲ್ಲ ನಿಮ್ಗೆ ಗೊತ್ತೇ ಇದೆ. ಕ್ಯಾಟ್ಲ್ದು ಇನ್ಶೂರೆನ್ಸು ಮಾಡೋ ಪಾರದೇಶಿ, ಅದು ಮಾಮೂಲಿ ರೊಟೀನ್ ಮಾಡೋದು. ಈ ಪನ್ನೀರ್ದು ನಿಮ್ಗೆ ಗೊತ್ತೇ ಇದೆ, ಇಲ್ಲಿ 30 ಕೋಟಿ ವೆಚ್ಚದಲ್ಲಿ ಪನ್ನೀರು ಮಾಡಿದ್ದೀವಿ. ಒಳ್ಳೆ ಅದರಿಂದ ಮಾರ್ಕೆಟಿಂಗ್ ಇದೆ. ಇನ್ನು ಐಸ್ ಕ್ರೀಮ್ ಪ್ಲ್ಯಾಂಟು ನಮ್ಮ ಇದರಲ್ಲೇ, ಇನ್ನು ಇದು ಯಾವುದು ಸೋಲಾರ್ ಪ್ಲ್ಯಾಂಟ್ ಕೂಡ ಅಲ್ಲಿಂದ ಅದಕ್ಕೆ ಅವ್ರು ತಗೊಂಡವ್ರೆ. ನಮ್ಮ ಪ್ಲಾಂಟ್ ಇದು ಐಸ್ ಕ್ರೀಮ್ ಪ್ಲ್ಯಾಂಟು ಕೊಟ್ಟವ್ರೆ. ಅದರಿಂದ ಒಳ್ಳೆ ದರ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಈ ಬೈ ಪ್ರಾಡಕ್ಟ್ಗಳಿಂದ ಹೆಚ್ಚಿನ ಲಾಭ ಬರುತ್ತೆ. ಬರೀ ಹಾಲು ಮಾರಿದ್ರೆ ಅಷ್ಟು ಲಾಭ ಬರೋಲ್ಲ. ಬೈ ಪ್ರಾಡಕ್ಟ್ಗಳಿಂದ ನಮಗೆ ಇವತ್ತು ಎಲ್ಲ ಬೇಕು. ಇವಾಗ ಪನ್ನೀರ್ ನೋಡ್ತಾ ಇರಲಿಲ್ಲ, 20 ವರ್ಷದಿಂದ ಪನ್ನೀರ್ ಅಂತ ಗೊತ್ತಿರಲಿಲ್ಲ, ಚೀಸು ಅಂತ ಗೊತ್ತಿರಲಿಲ್ಲ. ಇನ್ನು ಮೈಸೂರು ಪಾಕ್ ಬೇರೆ ಪ್ರಾಡಕ್ಟ್ಗಳೆಲ್ಲ ನಾವು ಇದರಿಂದ ನಾವು ಒಕ್ಕೂಟದಿಂದ ಏನೇನು ಬರಬೇಕು, ಏನೇನು ಉತ್ಪಾದನೆ ಆಗುತ್ತೆ ಹಾಲಿನಿಂದ ಅಂತ ಒಂದು ನಮಗೆ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಮೊದಲು ಅಮೂಲ್ ಅಂತಿದ್ರು. ಇವಾಗ ಕರ್ನಾಟಕ ರಾಜ್ಯದಲ್ಲಿ ಕೂಡ ಎಲ್ಲಿ ಏನೇನು ಸಿಗುತ್ತೆ, ಹಾಲಿನಿಂದ ಏನೇನು ಉತ್ಪನ್ನಗಳು ತಯಾರು ಮಾಡ್ಬೋದು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ.
ಇನ್ನು ಕಾಂಗ್ರೆಸ್ನ ಯಲುವಹಳ್ಳಿ ರಮೇಶ್ ಸಹ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಿ ಮಾತನಾಡಿ, ಯಾವುದೇ ಕಾರಣಕ್ಕೆ ನಾಮಪತ್ರ ಹಿಂದೆಗೆಯುವ ಪ್ರಶ್ನೆಯೇ ಇಲ್ಲ. ಜನರ ಒತ್ತಡದಿಂದ ನಾಮಪತ್ರ ಸಲ್ಲಿಸಿದ್ದೇನೆ. ಹಾಲು ಒಕ್ಕೂಟದಲ್ಲಿ ನಿಜಕ್ಕೂ ಆಗಬೇಕಾದ ಅಭಿವೃದ್ಧಿ ಆಗಿಲ್ಲ. ಹೀಗಾಗಿ ಕ್ಷೀರ ಕ್ಷೇತ್ರದಲ್ಲಿ ರೈತರಿಗೆ ಸಲ್ಲಬೇಕಾದ ನ್ಯಾಯ ಸಲ್ಲಿಸಲು ಅಭ್ಯರ್ಥಿಯಾಗಿದ್ದೇನೆ ಎಂದರು. ಯಾಕೆ ಹೇಳಕ್ಕಾಗುತ್ತೆ, ವಿಚಾರವರೆಗೂ ಗೊತ್ತಾಗುತ್ತೆ. ನೀವಂತ ಹಿಂದೆ ಸರಿಯಲ್ಲ. ನಾನು ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಹಿಂದೆ ಸರಿಯೋ ಕಾಲ ಇತ್ತು, ಟೈಮ್ ಇತ್ತು. ಆಗ ಅದು ಮಾತುಕತೆ ಆಗಿತ್ತು, ಅದೊಂದು ತರ ಇತ್ತು. ಈಗಿಲ್ಲ. ವೆಂಕಟೇಶ್ ಅವರು ಹೇಳ್ತಾರೆ, ಸಚಿವರು ನಮ್ಗೆ ಆಶೀರ್ವಾದ ಇದೆ, ನಮ್ಗೆ ಅವರು ಸಪೋರ್ಟ್ ಇದ್ದಾರೆ, ಅವ್ರು ಹೇಳಿದ್ದಾರೆ ಅಂತ ಹೇಳ್ತಾರೆ. ನಮ್ಮದು ಸಪೋರ್ಟ್ ಇದೆ, ಸಚಿವ ಸಪೋರ್ಟ್ ಇದೆ ಸರ್ ನಿಮ್ಗೆ? ನಾನು ಆತರ ಏನು ಹೇಳ್ಕೊಳ್ಳಿ. ಎಲ್ರ ಬೆಂಬಲನೂ ಇದೆ, ಎಲ್ರ ಬೆಂಬಲನೂ ಇದೆ. ಅವ್ರ ಬೆಂಬಲನೂ ಕೇಳಿದೀವಿ. ಅಂತಿಮವಾಗಿ ನಮ್ಗೆ ಇವರು ಮತದಾರ ಬಂಧುಗಳು ಇವರು. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಿಂದ ನಂದಿ ಕ್ಷೇತ್ರಕ್ಕೆ ಶಿವಾನಂದ್ ಮತ್ತು ಪೆರೇಸಂದ್ರ ಕ್ಷೇತ್ರಕ್ಕೆ ಕೆವಿ ನಾಗರಾಜ್ ನಾಮಪತ್ರ ಸಲ್ಲಿಸಿ ತಮ್ಮ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು. ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 1-2 ಕ್ಯಾಂಡಿಡೇಟ್ಸ್ ಇರೋದು. ಅದರಲ್ಲಿ ನಂದಿ ಕ್ಷೇತ್ರಕ್ಕೆ ಇವತ್ತಿನ ದಿವಸ ನಾವು NDA ಕ್ಷೇತ್ರದಿಂದ ಒಬ್ಬ ಕ್ಯಾಂಡಿಡೇಟ್ನ ನಾವು ಹಾಕಿದ್ದೀವಿ, ನಾಮಿನೇಷನ್ ಮಾಡಿಸಿದ್ದೀವಿ, ಶಿವಾನಂದ ಅಂತ. ನಮ್ಮ ಮಂಡಿಕಲ್ ಕ್ಷೇತ್ರದಲ್ಲಿ ನಮ್ಮ KV ನಾಗರಾಜ್ಗೆ NDAಯಿಂದ ಅಭ್ಯರ್ಥಿ ಮಾಡಿದ್ದೀವಿ. ನಮಗೆ ಭಾಳ ವಿಶ್ವಾಸ ಇದೆ, NDA ಪಕ್ಷಕ್ಕೆ ಗೆಲುವು ಸಿಗ್ತೈತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಇದ್ದರೆ ಕೇಳಿರಿ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ಹೊಸದಾಗಿ ಆಗಿದೆ, ಅದಕ್ಕೆ ಚುನಾವಣೆ ಫೆಬ್ರವರಿ 1ನೇ ತಾರೀಕು ನಡೀತಾ ಇದೆ. ಈ ಚುನಾವಣೆಗೆ ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಕ್ಷೇತ್ರದಿಂದ ಇವತ್ತು NDA ಅಭ್ಯರ್ಥಿಯಾಗಿ, ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೀನಿ. ನಾಮಪತ್ರ ನಿನ್ನೆನೂ ಸಲ್ಲಿಸಿದ್ದೆ, ಇವತ್ತು ಕೂಡ ಇನ್ನೂ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ. ಬಹುಶಃ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ನಿಸ್ತದೆ ನನಗೆ. ನಿಮಗೆ ಸಿಕ್ಬಿಟ್ಟಿದೆ. ಈಗ ಹೌದು, ನಿಜ, ನಮ್ಮಲ್ಲಿ ನಾವು ಇಬ್ಬರು ಪ್ರಬಲ ಆಕಾಂಕ್ಷಿಗಳಿದ್ವಿ, ಚಿಕ್ಕಗೆರಗ ರೆಡ್ಡಿ ಮತ್ತು ನಾನು. ಆದರೆ ನಮ್ಮ ನಾಯಕರು, ನಮ್ಮ ಪಾರ್ಲಿಮೆಂಟಿನ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಹಲವಾರು ಸುತ್ತಿನ ಮಾತುಕತೆ ಆಗಿದೆ. ಆ ಮಾತುಕತೆ ಮುಖಾಂತರ ಇವತ್ತು ನಾನು NDA ಅಭ್ಯರ್ಥಿಯಾಗಿ, ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ. ಮಾನ್ಯ ಯಡಿಯೂರಪ್ಪನವರು ಮತ್ತು ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿಯವರು ಇದ್ದಾಗ ನಮಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ರೀತಿಯ ಪ್ರಶಸ್ತಿ ತಗೋಬೇಕು ಅಂತ ನಮ್ಮ ಆಕಾಂಕ್ಷೆ ಇದೆ. ಹಾಗಾಗಿ ರೈತರಿಗೆ ಇವತ್ತೇನು ರೈತರಿಗೆ ಒಳ್ಳೆಯ ದರವನ್ನು ಕೊಡಬೇಕು, ಇಲ್ಲಿ ಒಳ್ಳೆಯ ಕ್ವಾಲಿಟಿ ಹಾಲನ್ನು ನಮ್ಮ ಗ್ರಾಹಕರಿಗೆ ಕೊಡಬೇಕು, ಏನೇನು ಇಲ್ಲಿ ಸೋರಿಕೆಗಳಿತ್ತು ಆ ಸೋರಿಕೆಗಳನ್ನು ತಡೆಗಟ್ಟಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಆಗಿದೆ. ಹಾಗಾಗಿ ಇವತ್ತು ನನ್ನ ಕ್ಷೇತ್ರದಲ್ಲಿ ನೀವು ಕೇಳ್ತಾ ಇದ್ದೀರಿ, ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ನಾನು ನಿರ್ದೇಶನಾಗಿ ಹೋದಾಗ ಕೇವಲ 68 ಹಾಲು. ಜಾತವಾರ ಸಳ್ಳಿ ಶಿವಾನಂದ್ ಅಂತ. ನಾವು NDA ಪರವಾಗಿ ನಮ್ಮ MP ಸಾಹೇಬರು ಅಪ್ಲಿಕೇಶನ್ ಹಾಕು ಹಾಕಿದ್ದೀನಿ. ನಾವು ಗೆಲ್ಲೋ ವಿಶ್ವಾಸ ಐತೆ ನಮಗೆ. ಹಾಂ ಇದೆ ಸರ್, ನನಗೆ 2 ಟರ್ಮ್ ಅಧ್ಯಕ್ಷರಾಗಿದ್ದೀನಿ. ಇದಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ಈಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಲೀಡರ್ ಮಾಡೋದು ಒಂದು NDA. ಹಂಗಾಗಿ ನಾವು ಈ ಸಾರಿ ಹಾಕಿದ್ದೀವಿ. ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ? ಇರಲಿ, ನಾವೆಲ್ಲ ವಿಧದಲ್ಲೂ ನಮ್ಮ ಅದು ಇದಿದ್ದಾರೆ, ಸುಧಾಕರ್ ಸಾಹೇಬರು ಅವರೇ, ಸುಧಾಕರ್ ಅಣ್ಣವ್ರೆ, ನಮ್ಮ ಕೇಶವರೆಡ್ಡನವರು, ನಮ್ಮ ಸುಧಾಕರ್ ಅವ್ರು ಧೈರ್ಯ ಕೊಟ್ಟಿದ್ದಾರೆ. ನಮ್ಮ ಮುನ್ನಪ್ಪಣ್ಣವ್ರು JDS ಜಿಲ್ಲಾಧ್ಯಕ್ಷರು ಎಲ್ಲ ಧೈರ್ಯ ಕೊಟ್ಟಿದ್ದಾರೆ. ರೆಡ್ಡಣ್ಣವ್ರು ಇದ್ದಾರೆ. ಎಲ್ಲರೂ ಮುಂದೆ ನಿಂತು ನೀವು ಹಾಕ್ರಿ, ನಾವು ಇದ್ದೀವಿ ಅಂತ ಹೇಳಿದ್ರೆ ನಾವು ಹಾಕಿದ್ದೀವಿ, ಧೈರ್ಯವಾಗಿದ್ದೀವಿ. ನಾವು ಎಲ್ಲ ಧೈರ್ಯ ಐತೆ ನಾವು. ಇನ್ನು ನಾಳೆ 23ನೇ ತಾರೀಕು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು 24ನೇ ತಾರೀಕು ನಾಮಪತ್ರ ವಾಪಸ್ ಪಡೆಯಲು ಅವಕಾಶವಿರುತ್ತದೆ. ಹೀಗಾಗಿ ನಾಮಪತ್ರ ಸಲ್ಲಿಕೆ ಮಾಡಿರುವ ಅಭ್ಯರ್ಥಿಗಳಲ್ಲಿ ಸ್ಪರ್ಧಾ ಕಣದಲ್ಲಿ ಉಳಿಯುವವರು ಯಾರು ಎಂಬುದು 24ನೇ ತಾರೀಕು ತಿಳಿಯಲಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪೌರಾಯುಕ್ತೆ ಅಮೃತಾರವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆ ಇನ್ನೂ ಜೀವಂತವಾಗಿದೆ. ಇದೀಗ ರಾಜೀವ್ ಗೌಡಗೆ ಅನಾಮಧೇಯ ಪತ್ರದ ಮೂಲಕ ಮತ್ತೊಂದು ಕಂಟಕ ಎದುರಾಗಿದೆ. ಅದೇನು ಅಂತೀರಾ? ಈ ವರದಿ ನೋಡಿ. ನಮಸ್ಕಾರ. ನಿನ್ನೆ ನಮಗೆ ಒಂದು ಅನಾಮಧೇಯ ಪತ್ರ ವಯ ಪೋಸ್ಟ್ ಬಂದಿತ್ತು. ಅದನ್ನು ನಾನು ನಮ್ಮ PD ಸರ್ ಅವರಿಗೆ ತಿಳಿಸಿ ಅವರು ಹೇಳಿರೋ ಥರ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಅವ್ರು ಹೇಳಿದ್ರು. ಏನೇ ಬಂದರೂ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದ್ಸರಿ ಇನ್ಫಾರ್ಮ್ ಮಾಡಿ ಅಂತ.
ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಪುತ್ರ ನಾಯಕ ನಟನಾಗಿ ನಡೆಸಿರುವ ಕಲ್ಟ್ ಚಲನಚಿತ್ರದ ಬ್ಯಾನರ್ ತೆರವುಗೊಳಿಸುವ ವಿಚಾರದಲ್ಲಿ ನಗರಸಭೆಯ ಪೌರಾಯುಕ್ತೆ ಅಮೃತ ಅವರಿಗೆ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದ ಪ್ರಕರಣ ಇನ್ನು ಜೀವಂತವಾಗಿರುವಾಗಲೇ ನಗರಸಭೆಯ ಪೌರಾಯುಕ್ತರಿಗೆ ಪ್ರಾಣ ಬೆದರಿಕೆಯೊಡ್ಡಿರುವ ಅನಾಮಧೇಯ ಪತ್ರ ಬಂದಿದ್ದು ರಾಜೀವ್ ಗೌಡರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮೂಲಕ ಅಂಚೆ ಇಲಾಖೆಯಿಂದ ಬಂದಿರುವ ಅನಾಮಧೇಯ ಪತ್ರದಲ್ಲಿ ನಗರಸಭೆಯ ಪೌರಾಯುಕ್ತೆ ಅಮೃತ ಅವರಿಗೆ ಪ್ರಾಣ ಬೆದರಿಕೆ ಹಾಕಿರುವ ಅಂಶ ಪತ್ರದಲ್ಲಿ ಉಲ್ಲೇಖವಾಗಿದೆ. ಇದರಿಂದಾಗಿ ಸಹಜವಾಗಿ ಆತಂಕದ ವಾತಾವರಣ ನಿರ್ಮಾಣಗೊಂಡಿದೆ. ಪತ್ರವನ್ನ ಪೌರಾಯುಕ್ತೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಪೊಲೀಸರಿಗೆ ಹಸ್ತಾಂತರಿಸಿದ್ದು, ಪ್ರಸ್ತುತ ನಗರಸಭೆಯ ಸುತ್ತಮುತ್ತ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತನ ಹೆಸರು ಈ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಎಂದು ತಿಳಿದುಬಂದಿದೆ. ಪೌರಾಯುಕ್ತರ ಮೇಲೆ ಆಸಿಡ್ ದಾಳಿ ನಡೆಸುವ ಕುರಿತು ಬೆದರಿಕೆಯನ್ನ ಒಡ್ಡಲಾಗಿದೆ. ನಗರಸಭೆಯ ಪೌರಾಯುಕ್ತಿಗೆ ಬಂದಿರುವ ಅನಾಮಧೇಯ ಪತ್ರ ಬಂದಿರುವುದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದ್ದು ಫುಲ್ ಅಲರ್ಟ್ ಆಗಿದ್ದಾರೆ. ಶಿಡ್ಲಘಟ್ಟ ನಗರದ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ನಗರಸಭೆಗೆ ಒಂದು ರೌಂಡ್ ಹಾಕಿದ್ದಾರೆ. ನಗರಸಭೆಯ ಪೌರಾಯುಕ್ತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷವು ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಅವರಿಗೆ ಕಾರಣ ಹೇಳಿ ನೋಟಿಸ್ ಜಾರಿಗೊಳಿಸಿರುವುದು ಇಲ್ಲಿ ಸ್ಮರಿಸಬಹುದಾಗಿದೆ. ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತರಿಗೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗುತ್ತಿದ್ದು, ಸಹಜವಾಗಿ ಅವರ ಕುಟುಂಬದ ಸದಸ್ಯರು ಗಾಬರಿಗೊಂಡಿದ್ದಾರೆ. ಇನ್ನು ತನಗೆ ಬಂದಿರುವ ಪತ್ರದ ಕುರಿತು ಜಿಲ್ಲಾ ನಗರ ಅಭಿವೃದ್ಧಿ ಇಲಾಖೆಯ ಯೋಜನಾ ನಿರ್ದೇಶಕರ ಗಮನಕ್ಕೆ ತಂದಿದ್ದು, ಅವರ ಸಲಹೆಯಂತೆ ಪತ್ರವನ್ನು ಪೊಲೀಸ್ ಇಲಾಖೆಗೆ ಪೌರಾಯುಕ್ತರು ಹಸ್ತಾಂತರಿಸಿದ್ದಾರೆ. ನಮಸ್ಕಾರ. ನಿನ್ನೆ ನಮಗೆ ಒಂದು ಅನಾಮಧೇಯ ಪತ್ರ ವಯಾ ಪೋಸ್ಟ್ ಬಂದಿತ್ತು. ಅದನ್ನು ನಾನು ನಮ್ಮ PD ಸರ್ ಅವರಿಗೆ ತಿಳಿಸಿ ಅವರು ಹೇಳಿರೋ ಥರ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಅವ್ರು ಹೇಳಿದ್ರು. ಏನೇ ಬಂದರೂ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದ್ಸರಿ ಇನ್ಫಾರ್ಮ್ ಮಾಡಿ ಅಂತ ಅದನ್ನು ನಾನು ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಸರ್, ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಅವರ್ ಸೀನಿಯರ್ ಆಫೀಸರ್. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಒಳಗೊಂಡಂತೆ ಕರ್ನಾಟಕ ರಾಜ್ಯದ ಬಯಲುಸೀಮೆ ಜಿಲ್ಲೆಗಳಲ್ಲಿ ಪರಿಸರ ಸಂರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂತಹ ಉಸಿರಿಗಾಗಿ ಸಂಸ್ಥೆಯು ತನ್ನ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ದಶಮಾನೋತ್ಸವ ಕಾರ್ಯಕ್ರಮವನ್ನಾಗಿ ಜನವರಿ 23, 2026ರಂದು ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಆಯೋಜಿಸಿದೆ. ಸದರಿ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿಂದಿನ ಜಿಲ್ಲಾಧಿಕಾರಿಗಳಾಗಿರುವಂತಹ ಡಾಕ್ಟರ್ MV ವೆಂಕಟೇಶ್ ಅವರು ಆಗಮಿಸುತ್ತಾರೆ. ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ರಮೇಶ್ ವೀರ್ ಅವರು ವಹಿಸಿದರೆ, ಕಾರ್ಯಕ್ರಮದ ಮುಖ್ಯ ಆಹ್ವಾನಿತರಾಗಿ ಚಿತ್ರನಟ ಕಿಶೋರ್ ಕುಮಾರ್ ಅವರು ಆಗಮಿಸುತ್ತಾ ಇದ್ದಾರೆ. ಸದರಿ ಕಾರ್ಯಕ್ರಮಕ್ಕೆ ತಮ್ಮನ್ನು ಆತ್ಮೀಯವಾಗಿ ಆಹ್ವಾನಿಸಲು ನನಗೆ ಹೆಮ್ಮೆ ಎನಿಸುತ್ತದೆ. ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವಂತಹ ಯುವ ಸ್ವಯಂ ಸೇವಕರನ್ನ ಹುರಿದುಂಬಿಸಿ, ಉತ್ತೇಜಿಸಿ ಮತ್ತಷ್ಟು ಪರಿಸರ ಸಂರಕ್ಷಣಾ ಕಾರ್ಯದಲ್ಲಿ ತೊಡಗುವಂತೆ ಪ್ರೇರೇಪಿಸಲು ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026ರಿಂದ 16/2/2026ರವರೆಗೆ ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು ಶಿವಶಕ್ತಿ ಕಾಳಿಕಾಂಬಾ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮಹಾ ರುದ್ರಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಮಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು.
ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ, ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ, ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 hour ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 minutes. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 minutes ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 rupees ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೇನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ MJ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಅರ್ಕಾವತಿ ನದಿ ಪಾತ್ರದ ಕೆರೆಗಳ ಸಂರಕ್ಷಣಾ ವೇದಿಕೆ ಹೋರಾಟ ಸಮಿತಿಯಿಂದ STP ನಿರ್ಮಾಣ, ಕೆರೆಗಳ ಶುದ್ಧೀಕರಣಕ್ಕೆ ಒತ್ತಾಯಿಸಿ ಅಮರನಾಥ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಅಧಿಕಾರಿಗಳ ಜೊತೆ ಹೋರಾಟಗಾರರು ಮಾತಿನ ಚಕಮಕಿ ನಡೆದ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ತಹಸೀಲ್ದಾರ್ ಇದೇ ಮಾತು ಹೇಳಿದ್ರು ಹೋದ್ರು, ಹಿಂದೆ DC ಇದೇ ಮಾತು ಹೇಳಿದ್ರು ಹೋದ್ರು. ಈಗ ಮೊನ್ನೆ ಬಂದಿರುವಂತ DC ಅವರು ಹೇಳಿದ್ರು 1 ವರ್ಷ ಆಯ್ತು, ಯಾವಾಗ ಬಂತಾನೋ ಗೊತ್ತಿಲ್ಲ. ನಿಮ್ಮ ಅಧಿಕಾರಿಗಳ ಮೇಲೆ ಯಾವುದೇ ಕಾರಣಕ್ಕೂ ಯಾರಿಗೂ ನಂಬಿಕೆ ಇಲ್ಲ.
ದೊಡ್ಡಬಳ್ಳಾಪುರ ನಗರದ ತಾಲೂಕು ಕಚೇರಿ ಮುಂಭಾಗ ಅರ್ಕಾವತಿ ನದಿ ಪಾತ್ರದ ಕೆರೆಗಳ ಸಂರಕ್ಷಣಾ ವೇದಿಕೆ ಹೋರಾಟ ಸಮಿತಿಯಿಂದ ಎಸ್ಟಿಪಿ ನಿರ್ಮಾಣ ಕೆರೆಗಳ ಶುದ್ಧೀಕರಣಕ್ಕೆ ಒತ್ತಾಯಿಸಿ ಗುರುವಾರದಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಈ ವೇಳೆ ಪ್ರತಿಭಟನಾ ನಿರತರನ್ನು ಮನವೊಲಿಸಲು ಬಂದ ತಹಸೀಲ್ದಾರ್ ಮಲ್ಲಪ್ಪ, ಪೌರಾಯುಕ್ತ ಕಾರ್ತಿಕೇಶ್ವರರನ್ನು ಹೋರಾಟಗಾರರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಹಿಂದೆ ಇದ್ದಿದ್ದ ತಹಸೀಲ್ದಾರ್ ಇದೇ ಮಾತು ಹೇಳಿದ್ರು ಹೋದ್ರು, ಹಿಂದೆ ಇದ್ದಿದ್ದ DC ಇದೇ ಮಾತು ಹೇಳಿದ್ರು ಹೋದ್ರು. ಈಗ ಮೊನ್ನೆ ಬಂದಿರುವಂತ DC ಅವರು ಹೇಳಿದ್ರು 1 ವರ್ಷ ಆಯ್ತು, ಯಾವಾಗ ಗೊತ್ತಾನೋ ಗೊತ್ತಿಲ್ಲ. ನಿಮ್ಮ ಅಧಿಕಾರಿಗಳ ಮೇಲೆ ಯಾವುದೇ ಕಾರಣಕ್ಕೂ ಯಾರಿಗೂ ನಂಬಿಕೆ ಇಲ್ಲ. ಮುಖಂಡ ಸತೀಶ್ ಮಾತನಾಡಿ, ನಮ್ಮ ಹೋರಾಟದ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಗಮನಕ್ಕೂ ಇದೆ. ಕಳೆದ ಬಾರಿ ಉಪವಾಸ ಸತ್ಯಾಗ್ರಹ ಮಾಡಿದಾಗ ಸ್ವತಃ ಸಚಿವ ಕೆಎಚ್ ಮುನಿಯಪ್ಪ ಸ್ಥಳಕ್ಕೆ ಆಗಮಿಸಿ ಎಳನೀರು ಕುಡಿಸುವ ಮೂಲಕ ಹೋರಾಟ ಕೈಬಿಡುವಂತೆ ಮನವಿ ಮಾಡಿದ್ದರು. ಶೀಘ್ರವಾಗಿ ಎಸ್ಟಿಪಿ ಮಾಡಲು ಕ್ರಮ ಜರುಗಿಸುವುದು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು ಎಂದು ತಿಳಿಸಿದರು. ಆದರೆ ಈಗ ಎಸ್ಟಿಪಿ ಮಾಡಲು ಸರ್ಕಾರದ ಬಳಿ ಹಣವೇ ಇಲ್ಲ ಎಂದು ಲಿಖಿತವಾಗಿ ತಿಳಿಸಿದ್ದಾರೆ. ಹೀಗಾಗಿ ನಾವು ಎಸ್ಟಿಪಿ ಘಟಕದ ನಿರ್ಮಾಣಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಆರಂಭಿಸಿದ್ದೇವೆ ಎಂದರು. ಅರ್ಕಾವತಿ ನದಿ ಹೋರಾಟ ಸಮಿತಿಯವರು ಈಗಾಗಲೇ ನಿರಂತರವಾಗಿ 10 ವರ್ಷಗಳಿಂದ ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ. ಚಿಕ್ಕ ತುಮಕೂರು, ಮಜರಾವಸಳ್ಳಿ ಕೆರೆ ಮತ್ತು ದೊಡ್ಡ ತುಮಕೂರು ಕೆರೆ ತುಂಬ ಕಲುಷಿತ ಆಗಿ ಜನಸಾಮಾನ್ಯರು ವಾಸ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ನಾನು ಆ ಭಾಗದ ಒಬ್ಬ ಪ್ರತಿನಿಧಿಯಾಗಿ ಹೇಳೋದೇನು ಅಂದರೆ, ಈ ಹೋರಾಟನ ಉಗ್ರವಾಗಿ ಹೋರಾಟ ಮಾಡ್ಕೊಂಬಂದರು, ರಸ್ತೆ ತಡೆ ಮಾಡಿದ್ರು, ಹಂತವಾಗಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರು. ಏನು ಕೊಳಚೆ ನೀರು ಬರ್ತಾ ಇದೆಯಲ್ಲ ಕೆರೆಯಲ್ಲಿ, ಆ ಕೆರೆ ಮಧ್ಯೆ ನಿಂತ್ಕೊಂಡು ಹೋರಾಟ ಮಾಡಿದ್ರು. ಮತ್ತು ಚುನಾವಣೆ ಬಹಿಷ್ಕಾರ ಹಾಕಿದ್ರು. ಏನೆಲ್ಲ ಮಾಡಿದ್ರು ಸಹ ಇವ್ರಿಗೆ ನಮ್ಮ ಜನಸಾಮಾನ್ಯರಿಗೆ ನ್ಯಾಯ ಸಿಗಲಿಲ್ಲ. ಮತ್ತು ಹಿಂದೆ ಇದ್ದಂಥ ಏನು ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಬಂದು ಭಾಗವಹಿಸಿದ್ರು ಈ ಹೋರಾಟಕ್ಕೆ. ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಒಂದೇ ಒಂದು ಅವ್ರ ಉದ್ದೇಶ, ಈ ಹೋರಾಟ ಸಮಿತಿಯವ್ರಿಗೆ ಬೆಂಬಲ ಕೊಟ್ಟು ನಿಂತು ಯಶಸ್ವಿಯಾಗಿ ಹೋರಾಟಗಳು ನಡ್ಕೊಂಬಂತು ಇದುವರೆಗೂ. ಹಿಂದೆ ಅಂದರೆ ಒಂದು 6 ತಿಂಗಳು ವರ್ಷದ ಹಿಂದೆಗಡೆ ಇಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಮಾಡಿದ್ವಿ, ಎಲ್ಲ ಸ್ನೇಹಿತರೆಲ್ಲ ಸೇರಿ, ರೈತ ಮುಖಂಡರು, ಅರ್ಕಾವತಿ ನದಿ ಪಾತ್ರದ ಹೋರಾಟಗಾರರು. ಅವತ್ತು ಈಗ ಉಸ್ತುವಾರಿ ಸಚಿವರಾದಂಥ ಕೆಎಚ್ ಮುನಿಯಪ್ಪ ಸಾಹೇಬರು ಬಂದು ಇವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಮಾತಾಡಿ ಆದಷ್ಟು ಬೇಗ ಈ 3ನೇ ಹಂತದ ಶುದ್ಧೀಕರಣ ಘಟಕ ಮಾಡ್ತೀವಿ, ನೀವು ನನ್ನ ನಂಬಿ ಅಂತೇಳಿ ಮಾತು ಕೊಟ್ಟರು. ಸರಿ, ಆ ಮಾತು ಉಳಿಸ್ಕೊಳ್ಳಲಿಲ್ಲ. ಇವತ್ತು ಮತ್ತೆ ಅದೇ ಪರಿಸ್ಥಿತಿಗೆ ಬಂದಿದ್ದೀವಿ. ಮೊನ್ನೆ 3 ದಿವಸದಿಂದ ಲೋಕಾಯುಕ್ತ, ಉಪ ಲೋಕಾಯುಕ್ತರು ಬಂದಿದ್ದರು. ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ಬಂದು ಅಲ್ಲಿನ ಪರಿಸ್ಥಿತಿ ಏನು ಅಂತ ನೋಡಿ ಹೋಗಿದ್ದಾರೆ. ಈಗ ಇವತ್ತಿಂದ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ನಾನು ಸಹ ಭಾಗವಹಿಸಿದ್ದೆ, ನಾನು ಆ ಭಾಗದ ಸದಸ್ಯ. ನನ್ನ ಉದ್ದೇಶ, ನಾನು ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಹುಡುಕಬೇಕು ಅಂತೇಳಿ ನಿನ್ನೆ ನಮ್ಮ ಮಾಜಿ ಶಾಸಕರಾದಂಥ ಟಿ ವೆಂಕಟರಮಣಯ್ಯ ಸಾಹೇಬ್ರಿಗೆ ಮಾತಾಡಿದೆ. ನಾವೇನೋ ಅಲ್ಲಿ ಆ ಭಾಗದಲ್ಲಿ ವಾಸ ಮಾಡಬೇಕಾ, ಅಥವಾ ಎಲ್ಲ ಈಗಲೇ ಕ್ಯಾನ್ಸರು ಅದು ಇದು ಬಂದು ಜನಸಾಮಾನ್ಯರು ಸಾಯ್ತಾ ಇದ್ದಾರೆ, ನೀವು ಕರುಣೆ ತೋರಲ್ವಾ, ಯಾಕೆ ಸ್ವಾಮಿ ನಮ್ಮ ಭಾಗಕ್ಕೆ ನಮ್ಮ ಸಮಸ್ಯೆನ ಯಾಕೆ ನೀವು ಅರ್ಥ ಮಾಡ್ಕೊತಿಲ್ಲ ಅಂತ ಹೇಳಿದೆ. ಆಯ್ತಪ್ಪ, ನಿಜವಾಗ್ಲೂ ಸಮಸ್ಯೆ ಇದೆ. ನಾನು 2-3 ಸಲ ಸರ್ಕಾರ ಇದ್ದಂಥ ಕಾಲದಲ್ಲಿ ಇದರಲ್ಲಿ ಸೆಷನ್ನಲ್ಲಿ ಮಾತುಕತೆ ಆಡಿದ್ವಿ, ಏನೂ ಆಗಲಿಲ್ಲ. ಆಯಿತು, ನಾನು ಆದಷ್ಟು ಬೇಗ ಶೀಘ್ರದಲ್ಲೇ ಉಸ್ತುವಾರಿ ಸಚಿವರು ಜೊತೆ ಸೇರಿ ಅವ್ರಿಗೂ ಮಾತಾಡಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರಕ್ಕೆ ಹೋಗೋಣ, CM ಅವ್ರನ್ನ ಭೇಟಿ ಮಾಡೋಣ ಅತಿ ಬೇಗ ಅಂತ ಟೈಮ್ ತೊಗೊತೀನಿ ನಾನು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನಮ್ಮ ರೈತ ಮುಖಂಡದ ಎಲ್ಲ ಸ್ನೇಹಿತರಿಗೂ ಬಂದು ವಿಚಾರ ತಿಳಿಸಿದ್ದೀನಿ. ಒಂದು ಮೇಯ್ನು ಒಂದು 10 ಜನ ಬನ್ನಿ, ನೀವು ಮುಖ್ಯಸ್ಥರು ಮಾತಾಡೋಣ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, ನಮ್ಮ ಮಾಜಿ ಶಾಸಕರು ವೆಂಕಟರಾಮಯ್ಯನವ್ರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದೀನಿ. ಆಯಿತು ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಅಂದರೆ ಒಂದು ವಾರ 10 ದಿವಸದೊಳಗೆ CM ಅವ್ರನ್ನ ಭೇಟಿ ಮಾಡಿ ಇರೋ ಪರಿಸ್ಥಿತಿ ಏನಿದೆ, ಅಲ್ಲಿನ ಪರಿಸ್ಥಿತಿ ಏನಾಗಿದೆ, ಜನಸಾಮಾನ್ಯರು ಬದುಕೋಕ್ಕಾಗ್ತದ ಇಲ್ಲ,
ನೀವು ಸಾಮಾಜಿಕ ನ್ಯಾಯದ ಹರಿಕಾರರು ಅಂತೇಳಿ ಇಡೀ ರಾಜ್ಯ ಹೇಳ್ತದೆ. ಇದೇನಾ ಸ್ವಾಮಿ ಸಾಮಾಜಿಕ ನ್ಯಾಯ ನೀವು ಕೊಡ್ತಾ ಇರೋದು ಅಂತೇಳಿ ನಾನು ಕೇಳ್ತೀನಿ ಆ ಭಾಗದ ಸದಸ್ಯನಾಗಿ. ಹಾಗಾಗಿ ಮುಂದಿನ ವಾರ ನಾವು ಎಲ್ಲರೂ ಸೇರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಭೇಟಿ ಮಾಡೋವಂಥ ಕಾರ್ಯಕ್ರಮನ ನಮ್ಮ ಮಾಜಿ ಶಾಸಕರು ಮಾಡ್ತಾರೆ. ಮುಖಂಡ ವಸಂತ್ ಕುಮಾರ್ ಮಾತನಾಡಿ, ಮಾಲಿನ್ಯ ನಿಯಂತ್ರಣ ಮಂಡಳಿ ದೊಡ್ಡಬಳ್ಳಾಪುರಕ್ಕೆ ಬರಬೇಕೆಂದು ಸಾಕಷ್ಟು ಹೋರಾಟ ಮಾಡಿದ ಬಳಿಕ ಮಂಡಳಿಯ ಕಚೇರಿ ಮಾತ್ರ ಹೆಸರಿಗೆ ದೊಡ್ಡಬಳ್ಳಾಪುರಕ್ಕೆ ಬಂದಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ದೊಡ್ಡಬಳ್ಳಾಪುರದಿಂದ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಸತೀಶ್, ರಮೇಶ್, ಕಾಳೇಗೌಡ, ಸುರೇಶ್, ಶಿವಕುಮಾರ್, ಚಂದ್ರಹಾಸನ್, ಆದಿತ್ಯ, ನಾಗೇಶ್, ಲಕ್ಷ್ಮೀನಾರಾಯಣ ಮತ್ತಿತರರು ಇದ್ದರು. ತೂಬಗೆರೆ ಶಿವಕುಮಾರಸ್ವಾಮಿ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಗಡಿಭಾಗದ ಬಾಗೇಪಲ್ಲಿಯ 3 ವಿದ್ಯಾರ್ಥಿನಿಯರು ರಾಷ್ಟ್ರಮಟ್ಟದ ಯಂಗ್ ಭಾರತ್ ಬಿಲ್ಡರ್ಸ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಶ್ರೀ ಸತ್ಯಸಾಯಿ ವಿದ್ಯಾನಿಕೇತನ್ ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ವೈ ಶ್ರೀನಿವಾಸ ರೆಡ್ಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿ ಇರುವ ಶ್ರೀ ಸತ್ಯಸಾಯಿ ವಿದ್ಯಾನಿಕೇತನ್ ಶಾಲಾ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ದೆಹಲಿಯ ಐಐಟಿ ಕ್ಯಾಂಪಸ್ನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಸ್ಕೂಲ್ ಯೂತ್ ಐಡಿಯಾಥನ್ ಸ್ಪರ್ಧೆಯಲ್ಲಿ ಯಂಗ್ ಭಾರತ್ ಬಿಲ್ಡರ್ಸ್ ಪ್ರಶಸ್ತಿಗೆ ಭಾಜನರಾಗಿರುವ ಎಂ ಕೃತಿಕಾ, ವೈಬಿ ಮೌನಿಕಾ, ಜಿ ಶ್ರೀಲತಾ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಪದಕ ಹಾಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ವೈ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ದೆಹಲಿಯ ಐಐಟಿ ಕ್ಯಾಂಪಸ್ನಲ್ಲಿ ಪ್ರೌಢಶಾಲಾ ಮಟ್ಟದ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಸ್ಕೂಲ್ ಯೂತ್ ಐಡಿಯಾಥನ್ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ 5 ಲಕ್ಷ ವಿದ್ಯಾರ್ಥಿಗಳು ಭಾಗಿಯಾಗಿದ್ದು, ಅಂತಿಮ ಸ್ಪರ್ಧೆಗೆ 125 ಶಾಲೆಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಗ್ರಾಮೀಣ ಪ್ರದೇಶದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ಶ್ರೀ ಸತ್ಯಸಾಯಿ ವಿದ್ಯಾನಿಕೇತನ್ ಶಾಲೆಯ 3 ಮಂದಿ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿ ಹೈನುಗಾರಿಕೆ ರೈತರಿಗೆ ಅನುಕೂಲವಾಗುವಂತಹ ಸಗಣಿ ಸ್ವಚ್ಛಗೊಳಿಸುವ ಯಂತ್ರವನ್ನು ಪ್ರದರ್ಶಿಸಿದರು. ವಿದ್ಯಾರ್ಥಿಗಳು ಸಿದ್ಧಪಡಿಸಿರುವ ಯಂತ್ರದ ಕಾರ್ಯವೈಖರಿ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ಅವರ ಸಾಧನೆ ಹಾಗೂ ಪ್ರತಿಭೆಯನ್ನ ಗುರುತಿಸಿ ರಾಷ್ಟ್ರೀಯ ಮಟ್ಟದ ಯಂಗ್ ಭಾರತ್ ಬಿಲ್ಡರ್ಸ್ ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಶ್ಲಾಘಿಸಿದ್ದಾರೆ. ನಮ್ಮ ರಾಷ್ಟ್ರ ಮಟ್ಟದ ಕಾಂಪಿಟೇಷನ್ನು ಡೆಲ್ಲಿಯಲ್ಲಿ ಐಐಟಿ ಡೆಲ್ಲಿಯಲ್ಲಿ ಇದು ನಡೆದ ಕಾಂಪಿಟೇಷನ್ನು ಐಡಿಯಾ ಥಾನ್ ಅಂತಂತೇಳಿ. ಈ ಐಡಿಯಾ ಥಾನ್ಗೆ ಸುಮಾರು 5 ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡಿ ಅದು ಶಾರ್ಟ್ ಲಿಸ್ಟ್ ಆಗಿ ಫೈನಲ್ ಆಗಿ 125 ಸ್ಕೂಲು 100 ಜನ ಸ್ಟೂಡೆಂಟ್ಸು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಯಿತು. ಶ್ರೀ ಸತ್ಯಸಾಯಿ ವಿದ್ಯಾನಿಕೇತನ ಬಾಗೇಪಲ್ಲಿ ಶಾಲೆಯಿಂದ 3 ಜನ ಸ್ಟೂಡೆಂಟ್ಸು, ಮೋನಿಕಾ, ಶ್ರೀಲತಾ ಆ್ಯಂಡ್ ಕೃತಿಕಾ 3 ಜನ ಸ್ಟೂಡೆಂಟ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದು ಕೌಬಾಟ್ ಅಂತ ಡಂಗ್ ಬಾಟ್ ಅಂತ ಹೇಳಿಬಿಟ್ಟು ಆ ಒಂದು ಪ್ರೋಟೋಟೈಪ್ ಒಂದು ಇದನ್ನು ಅವರ ಐಡಿಯಾನ ತಯಾರು ಮಾಡಿ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಅದು ಇಂಟರ್ನ್ಯಾಷನಲ್ ಜೂರೀಸ್ ಬಂದವರೆಲ್ಲರೂ ತುಂಬ ಚೆನ್ನಾಗಿ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದು ಹಳ್ಳಿಗಳಲ್ಲಿ ರೈತಾಪಿ ಮನೆಗಳಲ್ಲಿ ಈ ಒಂದು ಸಗಣಿಯನ್ನು ಹೇಗೆ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಅನ್ನೋದು ಇದರ ಹಿಂದೆ ಇರುವಂತಹ ಇವ್ರಿಗೆ ಬಂದಿರೋಂತಹ ಒಂದು ಐಡಿಯಾ. ಇದು ಸುಮಾರು 125 ಶಾಲೆಗಳು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಪಾರ್ಟಿಸಿಪೇಟ್ ಮಾಡಿದೆ. ಆ 125 ಸ್ಕೂಲಲ್ಲಿ ಒಂದೇ ಒಂದು ರೂರಲ್ ಸ್ಕೂಲ್ ಪಾರ್ಟಿಸಿಪೇಟ್ ಮಾಡಿರೋದು ಅಂತಂದರೆ ಶ್ರೀ ಸತ್ಯಸಾಯಿ ವಿದ್ಯಾನಿಕೇತನ ಬಾಗೇಪಲ್ಲಿ ಇದೊಂದೇ ಸ್ಕೂಲೇ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು. ಈ 3 ಜನ ಸ್ಟೂಡೆಂಟ್ಸು, ಮೋನಿಕಾ, ಕೃತಿಕಾ ಆ್ಯಂಡ್ ಶ್ರೀಲತಾ 3 ಜನ ಸ್ಟೂಡೆಂಟ್ಸು ಕೂಡ ಮೊದಲನೆಯ ಜನ್ರೇಷನ್ ಅವ್ರ ಮನೆಗಳಲ್ಲಿ ಮೊದಲನೆಯ ಜನ್ರೇಷನ್ ವಿದ್ಯಾರ್ಥಿಗಳು ಇವರು ಹಿಂದೆ ಇವರು ತಂದೆ ತಾಯಂದ್ರಗಳಿಗೆ ತಾತ ತಂದ್ರೆ ಅಜ್ಜಿ ಯಾರೂ ಎಜುಕೇಟೆಡ್ ಅಲ್ಲ. ಈ ರೂರಲ್ ಸ್ಕೂಲ್ಸಿಂದ ಬಂದಿರುವಂಥ ಈ ಮಕ್ಕಳು ಇಷ್ಟು ಚೆನ್ನಾಗಿ ಇದನ್ನು ಪ್ರೆಸೆಂಟ್ ಮಾಡಿರೋದಕ್ಕೆ ನಾವೆಲ್ಲರೂ ತುಂಬ ಗರ್ವಿಸ್ತಾ ಇದ್ದೀವಿ ಅಂತ ಹೇಳಬೇಕಾಗುತ್ತೆ. ಸ್ವಾಮಿ ಅನುಗ್ರಹದಿಂದ ಈ ಮಕ್ಕಳು. ಈ ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ವಿದ್ಯಾರ್ಥಿಗಳನ್ನ ಹಾಗೂ ಪಾಲಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸತ್ಯಸಾಯಿ ವಿದ್ಯಾನಿಕೇತನ್ ಪ್ರಾಂಶುಪಾಲ ಎಸ್ ಸಾಯಿ ಮನೋಹರ್, ಕರೆಸ್ಪಾಂಡೆಂಟ್ ವೈ ಸ್ವರ್ಣಗೌರಿ, ಆರ್ ಲಕ್ಷ್ಮೀನಾರಾಯಣ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ,
ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವ್ಯಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ
ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986734492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡುವುದು ಕಾನೂನು ಬಾಹಿರ ಎಂದು ವಕೀಲ ಸಂಘದ ಅಧ್ಯಕ್ಷ ಅಶ್ವಥ್ ರೆಡ್ಡಿ ತಿಳಿಸಿದರು. ಅವರಿಗೂ ಸಹ ಸಮಸ್ತ ಇಲಾಖೆಗಳ ಪರವಾಗಿ ಹಾಗೂ ಶಾಲಾ ವಿದ್ಯಾರ್ಥಿಗಳ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಗುಡಿಬಂಡೆ ಪಟ್ಟಣದಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ, ವಕೀಲರ ಸಂಘ, ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರ ಶಿಕ್ಷಣ ಇಲಾಖೆಯಿಂದ ಆರೋಪಿಸಿದ್ದ ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಅಶ್ವಥ್ ರೆಡ್ಡಿ, 18 ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳು ವಾಹನವನ್ನು ಚಾಲನೆ ಮಾಡುವುದು ಅಪರಾಧ. ಒಂದು ವೇಳೆ ಚಾಲನೆ ಮಾಡಿದಾಗ ಅನಾಹುತಗಳು ಆದರೆ ಹೆಚ್ಚು ದಂಡ ಹಾಗೂ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಇನ್ನು ತಮ್ಮ ಪೋಷಕರಿಗೆ ಮಕ್ಕಳು ಹೆಲ್ಮೆಟ್ ಧರಿಸುವ ಬಗ್ಗೆ ತಿಳುವಳಿಕೆ ನೀಡಬೇಕೆಂದು ಅವರು ಬಾಲ್ಯ ವಿವಾಹ ಸೇರಿ ಇತರೆ ಕಾನೂನುಗಳ ಬಗ್ಗೆ ಅರಿವು ಮೂಡಿಸಿದರು. ಈ ವೇಳೆ ಶಾಲಾ ಮಕ್ಕಳು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ, ರಸ್ತೆ ದಾಟುವಾಗ ಎಚ್ಚರಿಕೆಯಿಂದ ದಾಟಿ ಎಂಬುದು ಸೇರಿ ಇತರೆ ಬೋರ್ಡ್ಗಳನ್ನು ಹಿಡಿದುಕೊಂಡು ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಅರಿವು ಮೂಡಿಸಿದರು. 18 ವರ್ಷದ ಮೇಲ್ಪಟ್ಟಾಗಿರಬೇಕು. ನೀವು ವಿತೌಟ್ ಲೈಸೆನ್ಸ್, ವಿತೌಟ್ ಡಾಕ್ಯುಮೆಂಟ್ ಗಾಡಿದು, ಮತ್ತೆ ಯಾವುದೇ ರೀತಿಯಾಗಿ ಇನ್ಶೂರೆನ್ಸ್ ಇಲ್ಲದೆ ಸುಮಾರು ಜನ ಹೆಣ್ಣು ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಗಾಡಿ ಓಡಿಸ್ತಾ ನಾವು ಕಣ್ಣಾರೆ ನೋಡಿದ್ದೀವಿ. ದಯವಿಟ್ಟು ಅದು ತಪ್ಪು. ಯಾಕೆ ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ ಏನಾದರೂ ನಿಮಗೆ ಆ ಒಂದು ಗಾಡಿ ಓಡಿಸುವಂತ ಒಂದು ಸಮಯದಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಪರವಾಗಿಲ್ಲ. ಇನ್ ಕೇಸ್ ಏನಾದರೂ ದುರಾದೃಷ್ಟವಶಾತ್ ಏನಾದರೂ ಆಕ್ಸಿಡೆಂಟ್ ಆಗಿ ನಿಮ್ಮ ತಲೆಗೋ ಕಾಲ್ಗೋ ಏನಾದರೂ ಪೆಟ್ಟಾದಂತ ಸಮಯದಲ್ಲಿ, ಅಕಸ್ಮಾತ್ ಏನಾದರೂ ಬೇರೆ ಗಾಡಿಗೆ ಏನಾದರೂ ಆಕ್ಸಿಡೆಂಟ್ ಮಾಡಿ ನೀವೇನಾದರೂ ಮರಣ ಹೊಂದಿದ ಸಮಯದಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಒಂದು ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಕೂಡ ಯಾವುದೇ ಇನ್ಶೂರೆನ್ಸ್ ಇದಕ್ಕೆ ಆಫೀಸ್ಗೆ ಯಾವುದೇ ರೀತಿಯಾಗಿ ರೈಟ್ ಇರಲ್ಲ. ದಯವಿಟ್ಟು ಇದನ್ನ ನೀವು 18 ವರ್ಷದ ತನಕ ಯಾವುದೇ ರೀತಿಯಾದ ಗಾಡಿಯನ್ನು ಓಡಿಸೋದಕ್ಕೆ ನೀವು ಅರ್ಹರಲ್ಲ. ಮತ್ತೆ ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರ್ತೀವಿ, ಕೆಲವರು ಏನ್ ಮಾಡ್ತಾರೆ, ಗಾಡಿ ಓಡಿಸ್ಕೊಂಡ್ ಬರ್ತಾ ಇರ್ತಾರೆ, ಹೆಲ್ಮೆಟ್ ತಗೊಂಡ್ಬಂದಿರ್ತಾರೆ. ಹೆಲ್ಮೆಟ್ ತಗೊಂಡ್ಬಂದು ಗಾಡಿಗೆ ಮುಂದೆ ಹ್ಯಾಂಡ್ ತಗಲಾಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಅಡ್ಡಾದಿಡ್ಡಿ ಬರ್ತಾ ಇರ್ತಾರೆ. ಅಡ್ಡಾದಿಡ್ಡಿ ಏನು,
ನಮ್ಮ ಏನು ಟ್ರಾಫಿಕ್ ರೂಲ್ಸ್ ಇದೆ ಅದನ್ನು ಯಾರು ಕೂಡ ಫಾಲೋ ಮಾಡ್ತಾ ಇಲ್ಲ. ನಾವು ಯಾವತ್ತೂ ಕೂಡ ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಎಡಗಡೆನೆ ಚಾಲನೆ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಮುಂದೆ ಏನು ಮಿರರ್ಗಳಿರ್ತದೆ ಆ ಮಿರರ್ನ ಚೆನ್ನಾಗಿ ಫಾಲೋ ಮಾಡಬೇಕು. ಹಿಂದೆ ಯಾವ ತರ ಗಾಡಿ ಬರ್ತಾ ಇದೆ ಆಫೀಸ್ ಮೇಲೆ ಯಾವುದೇ ರೀತಿಯಾಗಿ ಅವ್ರು ಏನಾದ್ರು ಕ್ರಮ ಕೈಗೊಳ್ಬೇಕಂದ್ರೆ ಅವ್ರು ಕೂಡ ಅಧಿಕಾರ ಇರಲ್ಲ. ಓನ್ಲಿ FIR ಮಾಡ್ತಾರೆ, ಇಂಥ ಕಡೆ ಆಕ್ಸಿಡೆಂಟ್ ಆಗಿದೆ, ಇಂಥ ಗಾಡಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾಳೆ ಬೆಳಿಗ್ಗೆ ಏನಾದ್ರು ನ್ಯಾಯಾಲಯದ ಒಂದು ವ್ಯಾಪ್ತಿಗೆ ಆ ಒಂದು ಪ್ರಕರಣ ಬಂದ ಪಕ್ಷದಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಇನ್ನು ಮೊದಲನೇ ಓನರ್ ಏನಿರ್ತಾರೆ ಅವ್ರ ಮೇಲೆ ಅವ್ರ ಜಮೀನು ಮತ್ತೆ ಅವ್ರಿಗೆ ಏನಾದ್ರು ಆಸ್ತಿಗಳಿದ್ರೆ ಅಂತ ಒಂದು ಆಸ್ತಿಗೆ ಮೇಲೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಕೇಳ್ಕೊಳ್ಳಿ. ಈ ವೇಳೆ ಇಒ ನಾಗಮಣಿ, ಸಿಇಒ ಅರಳಿ, ಬಿಇಒ ಕೃಷ್ಣಕುಮಾರಿ ಸೇರಿದಂತೆ ಇತರರು ಇದ್ದರು. ಎನ್ವಿ ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಮೊಟ್ಟಮೊದಲ ಚುನಾವಣೆಗೆ ಸಜ್ಜಾದ ಚಿಮುಲ್. 47 ನಾಮಪತ್ರಗಳ ಸಲ್ಲಿಕೆ, ಅಭ್ಯರ್ಥಿಗಳ ಬೆಂಬಲಕ್ಕೆ ನಿಂತಿರುವ ಮುಖಂಡರು, ಅಭಿಮಾನಿಗಳು. ರಾಜೀವ್ ಗೌಡಗೆ ಶುರುವಾದ ಮತ್ತೊಂದು ಸಂಕಷ್ಟ. ಪೌರಾಯುಕ್ತೆಗೆ ಅನಾಮಧೇಯನಿಂದ ಪ್ರಾಣ ಬೆದರಿಕೆ ಪತ್ರ. ಅಲರ್ಟ್ ಆದ ಪೊಲೀಸರು. ಎಸ್ಟಿಪಿ ನಿರ್ಮಾಣ, ಕೆರೆಗಳ ಶುದ್ಧೀಕರಣಕ್ಕೆ ಒತ್ತಾಯ, ಹೋರಾಟಗಾರರಿಂದ ಅಮರಣಾಂತ ಉಪವಾಸ. ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ. ಪ್ರತಿಷ್ಠಿತ ಯಂಗ್ ಭಾರತ್ ಬಿಲ್ಡರ್ಸ್ ಪ್ರಶಸ್ತಿ, ಬಾಗೇಪಲ್ಲಿ ವಿದ್ಯಾರ್ಥಿಗಳ ಪಾಲು. ವ್ಯಾಪಕ ಮೆಚ್ಚುಗೆ ಗಳಿಸಿದ ವಿದ್ಯಾರ್ಥಿನಿಯರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.